ನಮಸ್ಕಾರ. ಇಶಾನ್ ಕಿಶನ್ ರವರ ಅಬ್ಬರದ ಆಟ, ಭಾರತದ ಬೌಲಿಂಗ್ ಬಿಗಿದಾಳಿಗೆ ಪಾಕ್ ತಂಡ ಆಲ್ಔಟ್. ಟಿ20 ವಿಶ್ವಕಪ್ನಲ್ಲಿ ಪಾಕ್ ವಿರುದ್ಧ ಗೆದ್ದು ಚರಿತ್ರೆ ಸೃಷ್ಟಿಸಿತು ಟೀಂ ಇಂಡಿಯಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಟಿ20 ವಿಶ್ವಕಪ್ನ ಹೈವೋಲ್ಟೇಜ್ ಪಂದ್ಯ ಹೇಗಿತ್ತು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಹಾಗಾಗಿ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕ್ ವಿರುದ್ಧದ ಟಿ20 ವಿಶ್ವಕಪ್ನ ಪಂದ್ಯದಲ್ಲಿ ಟೀಂ ಇಂಡಿಯಾ ಭರ್ಜರಿ ಜಯ ಗಳಿಸಿದೆ ಸ್ನೇಹಿತರೆ. ಈ ಮುಖ್ಯವಾಗಿ ಟಿ20 ಕ್ರಿಕೆಟ್ನಲ್ಲಿ ಪಾಕ್ ವಿರುದ್ಧ ಟೀಂ ಇಂಡಿಯಾ ತನ್ನ ಪಾರುಪತ್ಯವನ್ನ ಮುಂದುವರಿಸಿದೆ. ಇನ್ನು ಈ ಭರ್ಜರಿ ಗೆಲುವಿನೊಂದಿಗೆ ಟೀಂ ಇಂಡಿಯಾ ಸತತ 3 ಪಂದ್ಯಗಳನ್ನ ಗೆದ್ದು ಸೂಪರ್ 8ರ ಸುತ್ತಿಗೆ ಇದೀಗ ಅಧಿಕೃತವಾಗಿ ಲಗ್ಗೆ ಇಟ್ಟಿದೆ ಸ್ನೇಹಿತರೆ. ತಂಡದ ಪರ ಬ್ಯಾಟಿಂಗ್ ನಲ್ಲಿ ಇಶಾನ್ ಕಿಶನ್ 77 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರೆ ಟೀಂ ಇಂಡಿಯಾ ತಂಡದ ಪರ ಸ್ಪಿನ್ನರ್ಗಳು ಇಂದಿನ ಪಂದ್ಯದಲ್ಲಿ ಮಿಂಚಿನ ಪ್ರದರ್ಶನ ನೀಡಿದ್ದಾರೆ ಮತ್ತು ಇವರು ಗೆಲುವಿನ ರೂವಾರಿಗಳೆನಿಸಿಕೊಂಡಿದ್ದಾರೆ. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಸಲ್ಮಾನ್ ಅಲಿ ಆಗ ಮೊದಲು ಬೌಲಿಂಗ್ ಆಯ್ದುಕೊಂಡರು. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದಂತಹ ಟೀಂ ಇಂಡಿಯಾ ಕಳಪೆ ಆರಂಭವನ್ನ ಪಡೆದುಕೊಂಡಿತು. ಮೊದಲ ಓವರ್ನಲ್ಲಿ ಅಭಿಷೇಕ್ ಶರ್ಮಾ ಡಕೌಟ್ ಆಗ್ತಾರೆ ಸ್ನೇಹಿತರೆ. ಆದ್ಯಾಗೂ ದ್ವಿತೀಯ ವಿಕೆಟ್ಗೆ ಜೊತೆಯಾದ ಇಶಾನ್ ಕಿಶನ್ ಹಾಗೂ ತಿಲಕ್ ವರ್ಮಾ ಕೊಂಚ ಆಸರೆಯಾದರು. ಪವರ್ ಪ್ಲೇನಲ್ಲಿ ಟೀಂ ಇಂಡಿಯಾದ ಮೊತ್ತವನ್ನ 50 ರನ್ಗಳ ಗಡಿಯನ್ನ ದಾಟಿಸಿದರು. ಈ ಮಧ್ಯೆ ಇಶಾನ್ ಕಿಶನ್ ಕೇವಲ 27 ಎಸೆತಗಳಲ್ಲಿ ಆಕರ್ಷಕ ಅರ್ಧಶತಕ ಸಿಡಿಸಿ ಟೀಂ ಇಂಡಿಯಾಗೆ ಆಸರಿಯಾಗಿ ನಿಲ್ಲುತ್ತಾರೆ ಸ್ನೇಹಿತರೆ. ಪಾಕ್ನ ಸ್ಪಿನ್ ಬೌಲರ್ಗಳನ್ನ ಮನಸೋ ಇಚ್ಛೆ ದಂಡಿಸಿದ ಇವರು ಅಂತಿಮವಾಗಿ 40 ಎಸೆತಗಳಿಂದ 10 ಬೌಂಡರಿ ಹಾಗೂ 3 ಸಿಕ್ಸ್ಗಳ ಸಹಾಯದಿಂದ 77 ರನ್ ಬಾರಿಸಿ ಸೈಮ್ ಅಯೂಬ್ ರವರಿಗೆ ವಿಕೆಟ್ ಒಪ್ಪಿಸುತ್ತಾರೆ. ಇನ್ನು ಇದಾದ ಬಳಿಕ ಜೊತೆಯಾದ ತಿಲಕ್ ವರ್ಮಾ ಹಾಗೂ ಸೂರ್ಯಕುಮಾರ್ ಯಾದವ್ ತಂಡಕ್ಕೆ ಕೊಂಚ ಆಸರೆಯಾದರು. ಆದ್ಯಾಗೂ ತಿಲಕ್ ವರ್ಮಾ 25 ರನ್ ಬಾರಿಸಿ ಸೈಮ್ ಅಯೂಬ್ ರವರಿಗೆ ಎರಡನೇ ಬಲಿಯಾಗ್ತಾರೆ ಸ್ನೇಹಿತರೆ. ಮರು ಎಸೆತದಲ್ಲಿ ಹಾರ್ದಿಕ್ ಪಾಂಡ್ಯ ಡಕೌಟ್ ಆದರು. ಆದ್ಯಾಗೂ ನಾಯಕನ ಇನ್ನಿಂಗ್ಸ್ ಆಡಿದ ಸೂರ್ಯಕುಮಾರ್ ಯಾದವ್ 32 ರನ್ಗಳ ಆಟವನ್ನು ಆಡಿದರು. ಇನ್ನು ಕೊನೆ ಹಂತದಲ್ಲಿ ಶಿವಮ್ ದುಬೆ 27 ರನ್ಗಳ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದರೆ ಕೊನೆ ಓವರ್ನಲ್ಲಿ ರಿಂಕು ಸಿಂಗ್ 11 ರನ್ ಬಾರಿಸಿ ತಂಡದ ಮೊತ್ತವನ್ನು 170 ರನ್ಗಳ ಗಡಿ ದಾಟಿಸಿದರು. ಇದರೊಂದಿಗೆ ಟೀಂ ಇಂಡಿಯಾ ಇದೀಗ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 175 ರನ್ ಕಲೆ ಹಾಕಿತ್ತು. ಅತ್ತ ಪಾಕ್ ತಂಡದ ಪರ ಸೈಮ್ ಅಯೂಬ್ ರವರು ಪ್ರಮುಖ 3 ವಿಕೆಟ್ ಉರುಳಿಸಿದರು. ಪಂದ್ಯ ಗೆಲ್ಲಲು 176 ರನ್ಗಳ ಕಾಂಪಿಟೇಟಿವ್ ಟೋಟಲ್ ಬೆನ್ನಟ್ಟಿದಂತಹ ಪಾಕ್ ತಂಡಕ್ಕೆ ಟೀಂ ಇಂಡಿಯಾದ ಬೌಲರ್ಗಳು ದುಸ್ವಪ್ನವಾಗಿ ಕಾಡಿದರು. ಮೊದಲ ಓವರ್ನಲ್ಲೇ ಶಾಹಿಬ್ ಜಾದಾ ಫರ್ಹಾನ್ ರವರನ್ನ ಹಾರ್ದಿಕ್ ಪಾಂಡ್ಯ ಬಲಿ ಪಡೆದರು. ಇದಲ್ಲದೆ ಮೇಡಿನ್ ವಿಕೆಟ್ ಕೂಡ ಪಡೆದುಕೊಂಡರು. ಅದಾದ ಬಳಿಕ ನಂತರದ ಓವರ್ನಲ್ಲಿ ಒಂದು 6 ಬಾರಿಸಿ ಸೈಮ್ ಅಯೂಬ್ ರವರು ಕೂಡ ಜಸ್ಪ್ರೀತ್ ಬುಮ್ರಾ ರವರ ಬೌಲಿಂಗ್ ನಲ್ಲಿ LBW ಆಗ್ತಾರೆ. ಅದಾದ ನಂತರ ನಾಯಕ ಸಲ್ಮಾನ್ ಅಲಿ ಆಗ ಕೂಡ ಅದೇ ಓವರ್ನಲ್ಲಿ 4 ರನ್ ಬಾರಿಸಿ ಬುಮ್ರಾ ರವರಿಗೆ ಎರಡನೇ ಬಲಿಯಾದರು. ಇನ್ನು ಪಾಕ್ನ ಮಾಜಿ ಕ್ಯಾಪ್ಟನ್ ಬಾಬರ್ ಅಜಮ್ ರವರ ಆಟ 5 ರನ್ಗಳಿಗೆ ನಿಂತು ಹೋಯಿತು. ಇದರೊಂದಿಗೆ ಪಾಕ್ ತಂಡ ಪವರ್ ಪ್ಲೇನಲ್ಲೇ 4 ವಿಕೆಟ್ ಕಳೆದುಕೊಂಡು ಸೋಲಿನ ಸುಳಿಗೆ ಸಿಲುಕಿಕೊಳ್ಳುತ್ತೆ. ಆದ್ಯಾಗೂ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಉಸ್ಮಾನ್ ಖಾನ್ ರವರು 44 ರನ್ಗಳ ಹೋರಾಟ ನೀಡಿದರಾದರೂ ಅದು ಸಾಕಾಗಲೇ ಇಲ್ಲ ಸ್ನೇಹಿತರೆ. 44 ರನ್ ಬಾರಿಸಿ ಉಸ್ಮಾನ್ ಖಾನ್ ರವರು ಅಕ್ಷರ್ ಪಟೇಲ್ ರವರ ಬೌಲಿಂಗ್ ನಲ್ಲಿ ಸ್ಟಂಪ್ಔಟ್ ಆಗ್ತಾರೆ. ಅದಾದ ಬಳಿಕ ಶಾದಾಬ್ ಖಾನ್ ರವರು 14 ರನ್ಗಳ ಇನ್ನಿಂಗ್ಸ್ ಆಡಿದರು. ಇನ್ನು ಕೊನೆಯಲ್ಲಿ ಮೊಹಮ್ಮದ್ ನವಾಜ್ 6 ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರೆ ಫೈಮ್ ಅಶ್ರಫ್ ರವರ ಆಟ 10 ರನ್ಗಳಿಗೆ ನಿಂತು ಹೋಗುತ್ತದೆ. ಈ ಮುಖ್ಯವಾಗಿ ಪಾಕ್ ತಂಡ 18 ಓವರ್ಗಳಲ್ಲಿ ಕೇವಲ 114 ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಸ್ನೇಹಿತರೆ. ಇದರೊಂದಿಗೆ ಭಾರತ ಈ ಪಂದ್ಯದಲ್ಲಿ 61 ರನ್ಗಳ ಏಕಪಕ್ಷೀಯ ಗೆಲುವು ದಾಖಲಿಸುವ ಮೂಲಕ ಪಾಕ್ ತಂಡಕ್ಕೆ ಇದೀಗ ಮತ್ತೆ ಸೋಲಿನ ರುಚಿಯನ್ನ ನೀಡಿದೆ.